12ನೇ ಶತಮಾನದಲ್ಲಿ ಒಂದು ಘಟನೆ ನಡೀತು. ತುರುಗಾಹಿ ರಾಮಣ್ಣ ಅಂತ ಇದ್ದ. ಆ ತುರುಗಾಹಿ ರಾಮಣ್ಣ ಅವ ಸಾಲಿ ಕಲೀಲಾರ್ದ ಮನುಷ್ಯ. ಅವ ಏನು ಮಾಡ್ತಿದ್ದ ಅಂದ್ರೆ ದನ ಕಾಯುವ ಕಾಯಕ ಮಾಡ್ತಿದ್ದ. ದನ ಕಾಯುವ ಕಾಯಕ ಮಾಡುವಂಥ ತುರುಗಾಹಿ ರಾಮಣ್ಣನಿಗೆ ದನ ಕಾಯುವ ಹುಡುಗನಿಗೆ ಹೋಗಿ ಬಸವಣ್ಣ ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳಿ, ನೀ ದೊಡ್ಡ ಶರಣಪ್ಪ, ನೀ ದೇವ್ರದಿ ಅಂತಂದ. ತುರುಗಾಹಿ ರಾಮಣ್ಣಂದ, ನಾ ಹೆಂಗೆ ದೇವ್ರಾಗ್ತೀವ್ರಿ, ನಾವೆಲ್ಲ ದನ ಕಾಯೋರು ಅಂದ. ಅವಾಗ ಬಸವಣ್ಣವ್ರಂದ್ರೆ, ಇಲ್ಲ ಇಲ್ಲ ನೀನು ದೇವ್ರ. ಅವ ತುರುಗಾಹಿ ರಾಮಣ್ಣಂತಾನ, ನಾವು ದನ ಕಾಯವ್ರಿ, ದನ ಕಾಯವ್ರಿ ಹೆಂಗೆ ದೇವ್ರಾಗ್ತೀವಿ. ಬಸವಣ್ಣಂದ, ದೇವ್ರದಾನಲ್ಲ ಅವ ಜನ ಕಾಯ್ತಾನ, ನೀ ದನ ಕಾಯ್ತಿ, ವ್ಯತ್ಯಾಸ ಇಷ್ಟೇ, ಕಾಯವ್ರು ದೇವರಾಗ್ತಾರೆ, ಜನ ದನ ಪ್ರಶ್ನೆ ಇಲ್ಲ. ಅದಕ್ಕೆ ಕಾಯುವವರು ದೇವರಾಗ್ತಾರೆ. ಇಂಥದ್ದೇ ಒಂದು ಘಟನೆ ದೇವದುರ್ಗ ತಾಲೂಕಿನಲ್ಲಿ ನಡೀತು. ಒಂದು ಕೋತಿಗುಡ್ಡ ಅಂತ ಸಣ್ಣ ಹಳ್ಳಿಯಲ್ಲಿ ರಮೇಶ್ ಬಲ್ಲಿದನ್ನುವಂಥ ಒಂದು ಹುಡುಗ ದನ ಕುರಿ ಕಾಯ್ಕೊಂತಿದ್ದ. 12ರಿಂದ 15 ವರ್ಷದೊಳಗೆ. ಅವನು ಸಾಲಿಗೆ ಹೋಗಿಲ್ಲ, ಅಕ್ಷರ ಕಲ್ತಿಲ್ಲ. ಅಂಥ ಹುಡುಗನ್ನ ಬೆಂಗಳೂರಿನ ಒಂದು ಸಂಸ್ಥೆ ಹೆಡ್ ಹೆಲ್ಡ್ ಹೈ ಅವನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತು. ಕರ್ಕೊಂಡೋಗಿ ಏನು ಮಾಡಿದ್ರು ಅಂದ್ರೆ ಇಂಗ್ಲೀಷ್ ಕಲಿಯಕ್ಕೆ ಹಚ್ಚಿದ್ರು. ನಾವೆಲ್ಲ ಇಂಗ್ಲೀಷ್ ಪೀರಿಯಡ್ ಇದ್ದರೂ ಹೊರಗೆ ಓಡಿ ಬರೋ ಮಂದಿ ನಾವು. ನಮಗೆ ದೊಡ್ಡ ಸಮಸ್ಯೆ ಅಂದ್ರೆ ಇಂಗ್ಲೀಷ್ ಅಂತ. ಸಾಲಿ ಕಲೀಲಾರ್ದ ದನ ಕಾಯ ಹುಡುಗನಿಗೆ ಹೋಗಿ ಕಮ್ಯುನಿಕೇಷನ್ ಸ್ಕಿಲ್ಸ್, ಸ್ಪೋಕನ್ ಇಂಗ್ಲೀಷು, ಬೇಸಿಕ್ ಕಂಪ್ಯೂಟರ್ ಕಲಿಸಿದ್ರು. ಸುಮಾರು 6 ತಿಂಗಳಿಂದ 1 ವರ್ಷದೊಳಗೆ ಒಟ್ಟ ಸಾಲಿ ಕಟ್ಟೆ ಹತ್ತಲಾರ್ದ ಹುಡುಗ ಇಷ್ಟು ಚಲೋ ಇಂಗ್ಲೀಷ್ನಾಗ ತಯಾರಾದ್ನಲ್ಲ. ಅವ ಈಗ ಹೆಂಗಾಗ್ಯಾನಂದ್ರೆ, ಈ BEd CET ಟೆಟ್ ಅಂತ ಇರ್ತೈತಿ, ಟೀಚರ್ ಆಗೋರಿಗೆ, KS ಆಗೋರಿಗೆ, IAS ಆಗೋರಿಗೆ, JEE ಹೋಗೋರಿಗೆ ಇಂಗ್ಲೀಷ್ ಹೇಳ್ಕೊಡ್ತಾನ. ಅವನೇ ರಮೇಶ್ ಬಲ್ಲಿದ್, ನಮ್ಮೆದುರಿಗಿದ್ದಾರವ್ರು. ಸಾಲಿ ಕಲೀಲಾರ್ದ ಮನುಷ್ಯ, ಸಾಲಿ ಕಟ್ಟಿ ಹತ್ತಲಾರ್ದ ಮನುಷ್ಯ ಇಷ್ಟು ಚಲೋ ಇಂಗ್ಲೀಷ್ ಕಲ್ತು ಇವತ್ತೆಲ್ಲರಿಗೆ ಇಂಗ್ಲೀಷ್ ಕಲಿಸ್ತಾ ಇದ್ದಾನೆ. ಸುಮಾರು 4ರಿಂದ 5 ಲಕ್ಷ ಮಕ್ಕಳ ಜೊತೆ ಸಂವಾದ ಮಾಡಿದ್ದಾನೆ. ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಮಕ್ಕಳಿಗೆ ಈ ಇಂಗ್ಲೀಷಿನ ಭಯ ಹೋಗಬೇಕು ಅಂತ ಸುಮಾರು 700 ಕಾರ್ಯಕ್ರಮಗಳನ್ನು ಮಾಡಿದ್ದಾನೆ. ಅಂಥ ವ್ಯಕ್ತಿ ಅಂದ್ರೆ ಶಾಲೆಯ ಕಟ್ಟೆ ಹತ್ತದೆ. ಇವತ್ತಿಗೂ ನಾ ಕೇಳಿದೆ, ನಿಂದು ಯಾವ್ದಾರ ಸರ್ಟಿಫಿಕೇಟ್ ಏನಾರ ಸಿಗ್ತಾವನ್ನೋ ಅಂತ. ಅದು ಸರ್ಟಿಫಿಕೇಟಿಗೆ ನಮಗೆ ಒಟ್ಟ ಬೆಟ್ಟಿನೇ ಇಲ್ಲರಿ ಅಜ್ಜರ, ನಮಗೂ ಅದಕ್ಕೂ ಅಂದವ. ಸರ್ಟಿಫಿಕೇಟ್ ಇಲ್ಲ, ಆದ್ರೆ ಬಹಳಷ್ಟು ಜನರಿಂದ ಸರ್ಟಿಫೈಡ್ ಆಗೈತೆ ಅವನಿಗೆ, ಇವ ಚಲೋ ಇಂಗ್ಲೀಷ್ ಮಾತಾಡ್ತಾನಂತೆ. ಅಂಥ ಒಬ್ಬ ಸಾಧಕ ನಮ್ಮೆದುರಿಗಿದ. ನಮಗೆಲ್ಲ ಉತ್ತರ ಕರ್ನಾಟಕದ ಮಂದಿಗೆ ನಮ್ಮನ್ನು ಹಿಡ್ಕೊಂಡ ಹೇಳೋದು, ನಾವೆಲ್ಲ ಇಂಗ್ಲೀಷ್ ಪೀರಿಯಡ್ ಇದ್ದರೂ ಹೊರಗೆ ಬರ್ತಿದ್ವಿ ನಾವು. ನನಗೆ ಖಡಿ ಸರ್ ಅಂತಿದ್ರು ಇಲ್ಲಿ, SB ಖಡಿ ಅವ್ರು ಅಂತಂದು. ನಾವು ಒಟ್ಟ ಇಂಗ್ಲೀಷ್ ಪೀರಿಯಡ್ ಇತ್ತು ಅಂದ್ರೆ ಹೊರಗೆ ಓಡಿ ಬರ್ತಿದ್ದೆ. ಒಂದು ದಿವ್ಸ ನನ್ನ ಹಿಡಿದು, ಸ್ವಾಮಿ ನೀ ಕುಂದ್ರಬೇಕು, ನೀನು ಇಂಗ್ಲೀಷ್ ಪೀರಿಯಡ್ನಾಗ ಅಂತ ಕುಂದ್ರಿಸಿದ್ರು ನನಗೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ನನಗೆ BA ಫೈನಲ್ ಇಯರ್ ಪಾಸ್ ಆದಮೇಲೆ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಬಂತು ಅಂದ್ರೆ ನೆಕ್ಸ್ಟ್ ಕ್ಯಾಪಿಟಲ್ ಬರಿಬೇಕು ಅನ್ನೋದು BA ಫೈನಲ್ ಇಯರ್ ಆಗಿಂದ ಗೊತ್ತಾಗೈತೆ ನಮಗೆ. ನಾವು ಹೆಂಗೆ ಇಂಗ್ಲೀಷ್ ಪಾಸ್ ಮಾಡಿದ್ವಿ ಗೊತ್ತಿಲ್ಲ, ಮತ್ತು ನಮ್ಮನ್ನು ಪಾಸ್ ಮಾಡಿದ ಟೀಚರು ಅಷ್ಟ ಶಾಣ್ಯರಿದ್ರೆ ಕಾಣ್ತೈತೆ. ಅವು ಒಟ್ಟ ಮಾಡಿ ದಬ್ಬದ್ರೆ ನಮಗವ್ರು ಅಷ್ಟು ದುಬಾರಿ ನಮಗದು. ನಮ್ಮ ಮಗಳ ಸರ್ ಅಂತಿದ್ರಿ ಇಲ್ಲಿ, TV ಮಗಳಾದ ಗುರುಗಳು, ಅವ್ರೊಂದು ತಮಾಷೆ ಹೇಳ್ತಿದ್ರು ನಮಗೆಲ್ಲ ಟ್ಯೂಷನ್ಗೆ ಹೋದಾಗ. ಒಂದು ಹುಡುಗಿತ್ತಂತ, ಅವನಿಗೆ ಭಾಳ ಕಷ್ಟಪಟ್ಟು ಸರ್ ಕಲಿಸ್ತಿದ್ರಂತ.
ಅವನಿಗೆ ಎಲೆಕ್ಟ್ರಿಸಿಟಿ ಅನ್ನಂತ ಕಲಿಸ್ತಿದ್ರು, ಅವನಿಗೆ ಅನ್ಲಿಕ್ಕೆ ಬರ್ತಿದ್ದಿಲ್ಲ. ಅವ ಬರೀ ಎಲೆಕ್ಟ್ರಿಕಿಟಿ ಅಂತಿದ್ದವ. ಅವ ಮಾಸ್ತರ್ಗೆ ಒಂದು ದಿವ್ಸ ಬಜಾರ್ದಾಗ ಅವ್ರ ಅಪ್ಪ ಭೇಟಿಯಾದ. ನಿಮ್ಮ ಹುಡುಗಗೆ ಎಷ್ಟು ಸಲ ಹೇಳ್ತೀನಿ ರೀ ಎಲೆಕ್ಟ್ರಿಸಿಟಿ ಅನ್ನಂತಂದು, ಅವ ಬರೀ ಎಲೆಕ್ಟ್ರಿಕಿಟಿ ಅಂತಂದು ಹೇಳಬಾರ್ದನ್ ನೀವು. ಸರ್ ಅವನಿಗೆ ಕೆಪಾಕಿಟಿನ ಅಷ್ಟ ಐತಿ ಬಿಡ್ರಿ ಅಂದವ್ರ ಅಪ್ಪ. ಅವನಿಗೆ ಕೆಪಾಕಿಟಿನ ಅಷ್ಟ ಐತಿ, ನೀವ್ಯಾಕೆ ತಲೆ ಕೆಡಿಸ್ಕೊಂತೀರ ಅದ್ರ ಬಗ್ಗೆ. ಅವ ಮಾಸ್ತರ್ ಹೋವಾರ್ದ, ಇದು ಹಿಂಗಾದ್ರೆ ಚಲೋ ಆಗೋದಿಲ್ಲ ಅಂತ ಅವ್ರ ಅಜ್ಜಿಗೆ ಹೋದ. ಅವ್ರ ಅಜ್ಜಿಗೆ ಹೋಗಿ ಭೇಟಿಯಾಗಿ ಹೇಳ್ದ, ಅಲ್ರಿ ಮತ್ತು ನಿಮ್ಮ ಅಮ್ಮಗ ನೋಡಿದ್ರೆ ಎಲೆಕ್ಟ್ರಿಕಿಟಿ ಅಂತಾನ, ನಿಮ್ಮ ಮಗ ನೋಡಿದ್ರೆ ಕೆಪಾಕಿಟಿ ಅಂತಾನ, ಇವ್ರಿಗೆ ನೀವರ ಹೇಳ್ಬೇಕಲ್ಲ. ಸರ್ ಅವು ಮಳ್ಳದವು, ಎಂದೂ ಯೂನಿವರ್ಸಿಟಿ ಕಟ್ಟಿನೇ ಹತ್ತಿಲ್ಲ, ಅವಕ್ಕೇನು ಗೊತ್ತಾಕೈತಂದ. ಅವು ಒಂದು ದಿವ್ಸ ಯೂನಿವರ್ಸಿಟಿ ಕಟ್ಟಿ ಹತ್ತಿದ್ರೆ ಗೊತ್ತಾಕೈತೆ ಅವು. ಅವು ಮಾಸ್ತರ್ ಅಂದ, ಈ ಊರು ಖಾಲಿ ಮಾಡೋದ ಬೇಷ್ ಅಂದವು. ಏನಾದರೂ ಮಾಡಿ ಕೊನೆಗೆ ಇವ್ರ ದುರ್ದೈವಕ್ಕೆ ಅವ್ರ ಮುತ್ತಜ್ಜ ಬದುಕಿದ್ದ.